potential energy of a freely falling object decreases progressively. Does this violate the law of conservation of energy? Why? ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಒಂದು ವಸ್ತು ಮೇಲಿಂದ ಕೆಳಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಆ ಎನರ್ಜಿ ಎಲ್ಲೋಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೇಳಬೇಕು ಅಂದರೆ ಏನಾಗುತ್ತೆ ಅದು ನೋಡಿದ್ದೀರಾ ನೀವೇ. ಇಟ್ ಗೆಟ್ಸ್ ಕನ್ವರ್ಟೆಡ್ ಟು ಹೌದು ಕೈನೆಟಿಕ್ ಎನರ್ಜಿ ಅಲ್ವಾ. ಸೊ ನಿಮ್ಮ ಉತ್ತರ ಬಂದು ಹೀಗೆ ಕಾಣುತ್ತೆ. ನೋ, ಇಟ್ ಡಸ್ ನಾಟ್ ವೈಲೇಟ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. ರೀಸನ್, ದ ಎನರ್ಜಿ ಇಸ್ ಆರ್ ಗೆಟ್ಸ್, ಕಾಣ್ತಾ ಇಲ್ಲ ಅದು, gets continual transformation from gravitational potential energy into kinetic energy. ಆಯಿತಾ. ಇದು ಈ ಥರ ಬರೆಯೋಕ್ಕೆ ಬೇಡ ಅಂತ ಹೇಳಿದ್ರೆ ನೀವು ಈ ಥರ ಬರಿಬೋದು. ದ ರೀಸನ್ ಬೀಯಿಂಗ್ ದ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಇಂಟು ಕೈನೆಟಿಕ್ ಎನರ್ಜಿ. ನಿಮ್ಮ ಭಾಷೆ, ನಿಮ್ಮ ಫ್ರೇಮಿಂಗು ನಿಮ್ಮ ಮೇಲೆ ಬಿಟ್ಟಿದೆ. ಅದು ಏನು ನೀವು ಬುಕ್ಕಲ್ಲಿ ಓದ್ತೀರಾ, ಏನು ನಾನು ಬರಿತೀನಿ, ಮತ್ತೊಬ್ಬರು ಟೀಚರ್ ಹೇಳ್ಬೋದು, ನೀವು ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಉಪಯೋಗಿಸ್ಬೋದು. ನಿಮ್ಮದೇ ಒಂದು ಸ್ವಂತ ಲ್ಯಾಂಗ್ವೇಜಲ್ಲಿ ಕೂಡ ಬರಿಬೋದು. ಆಯಿತಾ. ಗ್ರಾಮ್ಯಾಟಿಕಲಿ ಸ್ವಲ್ಪ ಈ ಕಡೆ ಆ ಕಡೆ ಆಗ್ಬೋದು, ಬಟ್ ಇಟ್ ಶುಡ್ ಮೇಕ್ ಸೆನ್ಸ್. ಸರಿನಾ. ಸೊ ಇದೇ ಗಟ್ಟೊಡೆದು ಇದೇ ಬರಿಬೇಕು ಅಂತೇನಿಲ್ಲ. ಸೊ ಆ ಥರ ಭಯ ಬಿದ್ದು ಅದೇ ಥರ ಗಟ್ಟೊಡಿಗೆ ಹೋಗಬೇಡಿ. ಇಟ್ಸ್ ಓಕೆ, ನೀವೇ ಒಂದು ಫ್ರೇಮ್ ಮಾಡ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸರಿ ಇದೆಯೋ ಇಲ್ಲ ತಪ್ಪಿದೆಯೋ ಅಂತ ಹೇಳಿ ಮತ್ತೊಬ್ಬರ ಹತ್ರ ಕೇಳಿ, ದೊಡ್ಡವ್ರ ಹತ್ರ ಕೇಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತರ ಹತ್ರ ಕೇಳಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಷ್ಟ್ರ ಹತ್ರ ಕೇಳಿ. ಯಾರೊಬ್ಬರು ಹೇಳ್ತಾರೆ. ನಿಮ್ಗೆ ಯಾವ ಕಂಫರ್ಟ್ ಅನಿಸುತ್ತೋ, ಯಾರ ಜೊತೆ ಮಾತಾಡೋಕ್ಕೆ ಈಸಿ ಅನಿಸುತ್ತೋ, ಸುಲಭ ಅನಿಸುತ್ತೋ ಅವ್ರ ಹತ್ರ ಮಾತಾಡಿಕೊಂಡು ನೀವು ಫ್ರೇಮಿಂಗ್ನ ಹುಷಾರಾಗಿ ಮಾಡ್ಕೊಬೇಕು. ಆಯಿತಾ. ಸೊ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರೋ.